ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಂದ ಗೋಕುಲ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ಚೊಕ್ಕದಾಗಿ ನೋಡ್ಕೊಂಬಂದ್ಬಿಡ ಬನ್ನಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೀನಾಗೇನೆ ಅಮ್ಮು ಬಂದುಬಿಟ್ಟು, ಅತ್ತೆ ನೀವಾಗಾದರೂ ಮಾತಾಡ್ಸಲ್ವಾ, ನಾವು ಹೋಗ್ಬಿಡ್ತೀವಿ, ಈ ಮನೇಲೇ ಇರಲ್ಲ, ಹಾಸ್ಟೆಲ್ಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ತೀವಿ, ಸುಮ್ಮನೆ ಯಾರು ಕೂಡ ಮಾತಾಡ್ಸಿಲ್ಲ ಅಂತಂದರೆ ಇನ್ನು ಈ ಮನೇಲಿ ಯಾಕಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ. ಮೀನಾಗೇನೆ ಇಲ್ಲಿ ಅಮ್ಮು ಅದನ್ನು ಕೇಳಿಸ್ಕೊಂಡು ಗಿರಿಜಾ, ನಿಮ್ಮ ಇಷ್ಟ, ನಮ್ಮ ಮಾತೇನು ಕೇಳಿ ಮಾಡ್ತೀರಾ, ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ಪ್ರಿಯಾ, ಅತ್ತೆ ಸುಮ್ಮನೆ ಇರ್ರಿ ಅತ್ತೆ, ನೀವು ಯಾಕತ್ತೆ, ಏನು ತಪ್ಪು ಮಾಡಿದ್ದೀರಿ, ಅವರು ತಪ್ಪು ಮಾಡದೆ ಯಾರು ಮಾಡದೇ ಇರೋ ತಪ್ಪು, ಯಾಕೆ ನೀವು ಅವ್ರನ್ನ ಯಾರು ಕೂಡ ಕ್ಷಮಿಸ್ತಾನೆ ಇಲ್ಲ, ಎಲ್ಲರೂ ಕೂಡ ಮಾತಾಡಿಸ್ಬೇಕು ಅಲ್ವಾ, ಈ ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಲ್ವಾ, ಇದು ನಂದ ಗೋಕುಲ, ಯಾವಾಗಲೂ ಕೂಡ ಗೂಡಾಗಿರಬೇಕು, ಅದನ್ನು ಬಿಟ್ಬಿಟ್ಟು ಒಬ್ಬರು ಸಿಟ್ಟು ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಯೆ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಇಲ್ಲಿ ಮೀನಾಗೂ ಖುಷಿ ಆಗ್ಬಿಡುತ್ತೆ, ಪ್ರಿಯೆ ಅವರು ನನ್ನ ಸಪೋರ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ ಗಿರಿಜಾ, ಸರಿ ಪ್ರಿಯೆ ಹೇಳಿದ್ದಾಳೆ, ಒಂದೇ ಒಂದು ರಿಕ್ವೆಸ್ಟ್ಗೆ ಪಾಪ ಪ್ರಿಯಾ ಕೈ ಮುಗಿದು ಕೇಳ್ಕೊಂಡಿದ್ದಾಳೆ, ಇದುವರೆಗಾಯ್ತು ಅವಳು ಏನು ಕೂಡ ಕೇಳೇ ಇಲ್ಲ, ಇದನ್ನು ಕೇಳ್ತಾ ಇದ್ದಾಳೆ, ಅದಕ್ಕೋಸ್ಕರ ಪ್ರಿಯಾಗೋಸ್ಕರ ನಾನು ನಿಮ್ಮ ಇಬ್ಬರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಇಲ್ಲಿ ಗಿರಿಜೆ ಹೇಳ್ಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಇಲ್ಲಿ ಮೀನಾಗೆ ಅಮ್ಮಗ ಇಬ್ಬರಿಗೂ ಕೂಡ ಫುಲ್ ಖುಷಿಯಾಗ್ಬಿಡುತ್ತೆ. ಹೌದಾ ಅತ್ತೆ ಅಂತ ಹೇಳ್ಬಿಟ್ಟು ಬಂದು ತಪ್ಕೊತಾರೆ. ಆಗ ಇಲ್ಲಿ ಗಿರಿಜೆ ಕೂಡ ತಪ್ಕೊತಾಳೆ. ಅಷ್ಟಲ್ಲಿ ಇಲ್ಲಿಗೆ ವಲ್ಲಭ ಬರ್ತಾನೆ. ಬಂದುಬಿಟ್ಟು ಇಲ್ಲಿ ಏನು ಎಲ್ಲರೂ ಕೂಡ ಒಟ್ಟಾಗಿಬಿಟ್ಟಿದ್ದಂಗಿದ್ದೀರ, ಅವಾಗಲೇ ಎಲ್ಲರೂ ಒಂದಾದ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಹೌದು ಅತ್ತೆ ಕ್ಷಮಿಸ್ಬಿಟ್ಲು ನಮ್ಮನ್ನ ವಲ್ಲಭ ಅಂತ ಹೇಳ್ಬಿಟ್ಟು ಒಂದಾದ್ವಿ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಅಮ್ಮು ಹೇಳ್ತಾಳೆ, ಇದೆಲ್ಲ ಕಾರಣ ಪ್ರಿಯಾ ಅಕ್ಕನಿಂದನೇ, ಪ್ರಿಯಾ ಅಕ್ಕ ನಮ್ಮನ್ನ ಒಂದು ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ. ಆಗ ಇಲ್ಲಿ ಪ್ರಿಯಾಗೆ ಗೌರವ ಜಾಸ್ತಿ ಆಗುತ್ತೆ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರೆ. ಇದಾಯಿತು ಫ್ರೆಂಡ್ಸ್ ನಾಳಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.